ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಅವರ ಆಯ್ಕೆಯಾಗಿದೆ. ಸಭಾಪತಿ ಆಯ್ಕೆ ವೇಳೆ ಮಹಿಳಾ ಸದಸ್ಯರು ಇಲ್ಲ ಅನ್ನೋ ವಿಚಾರ ಪ್ರತಿಧ್ವನಿಸಿದೆ. 4 ಮಹಿಳಾ ಕಾಂಗ್ರೆಸ್ ಸದಸ್ಯರಿದ್ದಾರೆ. ಒಬ್ಬರಿಂದಲೂ ಅನುಮೋದನೆಗೆ ಸಹಿ ಮಾಡಿಸಿಲ್ಲ. ವಿರೋಧ ಪಕ್ಷದ ಸದಸ್ಯರಿಂದ ಸರ್ಕಾರದ ವಿರುದ್ಧ ಈ ವಿಚಾರವಾಗಿ ವಾಗ್ದಾಳಿ ನಡೆಸಲಾಗಿದೆ. ಅವ್ರು ಬಿಡಿ ಪ್ರಸ್ತಾವ ಮಾಡಿರೋದಾರೆ. ಬನ್ನಿ ಬನ್ನಿ ಸರ್, ಈಗ ಬನ್ನಿ 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 ನೀವು ಈ ಕಡೆ ಬನ್ನಿ ಸರ್. ಬನ್ನಿ ಅಷ್ಟೇ. ಓಕೆ, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಆಯ್ಕೆ ಪ್ರಕ್ರಿಯೆ ಅಂತೂ ಆಗಿದೆ, ಇನ್ನೇನಿದ್ರು ರಾಜಕೀಯ ಆರೋಪ ಪ್ರತ್ಯಾರೋಪಗಳ ಸರದಿ. ಎಸ್ಪೆಷಲಿ ಮಹಿಳಾ ಸದಸ್ಯರಿಂದ ಅನುಮೋದನೆ ಪಡೆದಿಲ್ಲ ಅನ್ನೋ ವಿಚಾರಕ್ಕೂ ಕೂಡ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆನೆಲ್ಲ ಆಗ್ತಾ ಇದೆ. ಲೈವ್ ಅಪ್ಡೇಟ್ಸ್ ಜೊತೆಗೆ ಮುಂದೇನಾಗುವ ನಿರೀಕ್ಷೆ ಇದೆ, ಇದರ ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ. ಬಹಳ ಪ್ರಮುಖವಾಗಿ ಸಭಾಪತಿ ಸ್ಥಾನದ ಚುನಾವಣೆ ಭಾರಿ ಜಿದ್ದಾಜಿದ್ದಿನಿಂದ ಕೂಡಿರುತ್ತೆ ಅನ್ನುವಂಥ ಒಂದು ಕೆಲಸವನ್ನಾದ್ರೆ ಯಾವುದೇ ಕಾರಣಕ್ಕೂ ಸದನಕ್ಕೆ ಗೈರಾಗಬಾರ್ದು, ಎಲ್ಲ ಸದನದಲ್ಲಿ ಇರಬೇಕು ಅನ್ನುವಂಥದ್ದು ಮತ್ತು 1-2 ಮತಗಳು ಕೂಡ ಕಡಿಮೆ ಆದ್ರೂ ಕೂಡ ಅದು ಪಕ್ಷಕ್ಕೆ ಒಂದು ರೀತಿಯಲ್ಲಿ ಅವಮಾನ ಮತ್ತು ಅದು ಆ ಬಗ್ಗೆ ಒಂದಷ್ಟು ಪಕ್ಷ ಕೂಡ ಸೀರಿಯಸ್ ಆಗುತ್ತೆ ಅನ್ನುವಂಥ ಕಾಂಗ್ರೆಸ್ MLC-ಗಳಿಗೆ ಕೊಟ್ಟಿದ್ರು ಮತ್ತು ಬಿಜೆಪಿ ಕೂಡ ತಮ್ಮ ಸದಸ್ಯರು ಯಾರು ಕೂಡ ಅಡ್ಡ ಮತದಾನ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ವಿಪನ್ನ ಜಾರಿ ಮಾಡಿತ್ತು. ಅದರಲ್ಲಿ ಕೂಡ ಚುನಾವಣೆ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು ಸಲೀಂ ಅಹಮದ್ ಅವರು ವಿಧಾನ ಪರಿಷತ್ನ ನೂತನ ಸಭಾಪತಿಯಾಗಿ ಆಯ್ಕೆಯಾಗಿದ್ದಾರೆ. ಬಹಳ ಪ್ರಮುಖವಾಗಿ ಅವರು ಈ ಒಂದು ಆಯ್ಕೆ ಆದಂತ ಸಂದರ್ಭದಲ್ಲಿ ಬಸವರಾಜ್ ಹೊರಗೆ ಅವರು ಶುಭಾಶಯ ರೈಟ್ ಬಸವರಾಜ್ ಮತ್ತೆ ಸಂಪರ್ಕ ಮಾಡ್ತೀನಿ. ಚಲವದೇವಿ ನಾರಾಯಣ ಸ್ವಾಮಿ ಮಾತನಾಡ್ತಿದ್ದಾರೆ, ಕೇಳು. ಆ ಕಾರಣದಿಂದ ಇದಕ್ಕೆ ತೆರೆ ಎಳೆಯಬೇಕಾದ್ದು ಈ ಸದನದ ಕರ್ತವ್ಯ. ಸಭಾಪತಿಗಳ ಪೀಠದಿಂದ ತಾವು ಇದಕ್ಕೆ ಉತ್ತರ ಕೊಡಬೇಕು. ಒಂದು ಸಮಯ ಅದು ಆ ರೀತಿ ಏನೋ ಆಗಿಲ್ಲ ಅನ್ನೋದೇ ಆದರೆ ಹೇಳಿಕೆ ಕೊಟ್ಟವರು ಮಾನ್ಯ ಹೊರಟ್ಟಿಯವರು, ಮಾಜಿ ಸಭಾಪತಿ, ಅವರಿಂದ ಆದರೂ ಹೇಳಿಸ್ಬೇಕು ತಾವು. ಇಲ್ಲ ಅಂತಂದ್ರೆ ರಾಜ್ಯಕ್ಕೆ ಒಂದು ತಪ್ಪು ಸಂದೇಶ ಹೋಗುತ್ತೆ. ಯಾಕೆಂತಂದ್ರೆ ಇವತ್ತು ಸರ್ಕಾರ ಯಾವುದೇ ಇರಲಿ, ಸದನ ಸಭಾಪತಿಗಳ ಸ್ಥಾನ ಯಾವುದೇ ಪಕ್ಷದ್ದಲ್ಲ, ಪಕ್ಷಾತೀತವಾದದ್ದು. ಆ ಕಾರಣದಿಂದ ಇಂದಿನಿಂದಲೂ ಕೂಡ ಪದ್ಧತಿಗಳಿದೆ. ಈಗ ಯಾರಿಗೆ ಹೆಚ್ಚು ಸಂಖ್ಯೆ ಇದೆ ಅವರಾಗೋದ್ರಲ್ಲಿ ಏನೂ ತಪ್ಪಿಲ್ಲ, ನಾವು ಅದನ್ನು ವಿರೋಧಿಸೋದಿಲ್ಲ. ಆದರೆ ಪದ್ಧತಿಗಳು ಹೇಗೆ ನಡ್ಕೊಂಡು ಬಂದಿದೆ, ಬೇರೆ ಬೇರೆ ಸರ್ಕಾರಗಳು ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದರೆ ವಿರೋಧ ಪಕ್ಷದಲ್ಲಿದ್ದವರು ಕೂಡ ಸಭಾಪತಿಗಳಾಗಿ ಮುಂದುವರೆದಿರತಕ್ಕಂಥದ್ದು ಇದೆ. ಅಥವಾ ಅವರ ಅವಧಿ ಮುಗಿದ ಮೇಲೆ ಯಾರಿಗೆ ಸಂಖ್ಯೆ ಹೆಚ್ಚಿರ್ತದೆ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು. ಇದು ಪದ್ಧತಿಗಳು ನಡ್ಕೊಂಡು ಬಂದಿರತಕ್ಕಂಥದ್ದೇ. ಎಷ್ಟೋ ಬಾರಿ ಕಾಂಗ್ರೆಸ್ ಸರ್ಕಾರ ಇರೋದಿಲ್ಲ, ಆದರೆ ಸಭಾಪತಿಗಳು ಮುಂದುವರೆದಿದ್ದಾರೆ ವಿರೋಧ ಪಕ್ಷಗಳು ಇದ್ದಾಗಲೂ ಕೂಡ. ಇಂಥ ಪದ್ಧತಿಗಳಿದ್ದಾಗ ಇದನ್ನ ನಾವು ಇವತ್ತು ನಿಮ್ಮ ಸ್ಥಾನವನ್ನ ನಾವು ನಿಮ್ಮನ್ನು ಆಯ್ಕೆ ಮಾಡುವಾಗ ವಿರೋಧವೇ ಇರಬಾರ್ದು. ಯಾಕಂತಂದ್ರೆ ಅದು ಪಕ್ಷಾತೀತವಾದ ಒಂದು ಆಯ್ಕೆ ಆಗಿರಬೇಕಾಗಿತ್ತು. ಆದರೆ ಇಲ್ಲಿ ಆಗಿದ್ದೇನು ಅಂತಂದ್ರೆ ನಾವು ನಮ್ಮ ಅಭ್ಯರ್ಥಿಯನ್ನ ಹಾಕಬೇಕು ಅಂತಿರಲಿಲ್ಲ. ಒಂದು ಸಮಯ ಸರ್ಕಾರ ಮೊದಲೇ ನಾಮಿನೇಷನ್ ಹಾಕೋದಕ್ಕೆ ಮುಂಚೆ ಒಂದು ಸಮಯ ನಮ್ಮನ್ನ ಅಪ್ರೋಚ್ ಮಾಡಿದ್ರೆ ಬಹುಶಃ ನಾವು ಆ ರೀತಿ ತೀರ್ಮಾನ ತಗೊಳ್ಬೋದಾಗಿತ್ತು. ಇದಕ್ಕೆ ಪಕ್ಷವನ್ನು ನಾವು ಇದು ಮಾಡೋದು ಬೇಕಾಗಿಲ್ಲ, ಜಂಟಿ ಮಾಡೋದು ಬೇಕಾಗಿರಲಿಲ್ಲ. ಆದರೆ ಅದಾಗಲಿಲ್ಲ. ನಾಮಿನೇಷನ್ಗಳು 2 ಆದಮೇಲೆ ಮಾನ್ಯ KPCC ಅಧ್ಯಕ್ಷರು ನಮ್ಮನ್ನು ಕೇಳಿದ್ರು, ಹರಿಪ್ರಸಾದ್ ನೋಡಿ ಇದು ಪಕ್ಷಾತೀತವಾದ ವಿಷಯ, ಸಭಾಪತಿಯನ್ನಾದರೂ ಆಯ್ಕೆ ಮಾಡುವಾಗ ಇನಾನಮಸ್ ಮಾಡೋಣ ಅಂತ. ಅಷ್ಟೊತ್ತಿಗೆ ನಾಮಿನೇಷನ್ ಹಾಕ್ಬಿಟ್ಟಿದ್ವಿ. ಅದಕ್ಕೆ ಮುಂಚೆ ಏನಾದರೂ ಕೇಳಿದಿದ್ರೆ ನಮ್ಮ ನಿರ್ಧಾರ ಬದಲಾಗಬಹುದಾಗಿತ್ತು, ಅಥವಾ ನಾವು ಕೂಡ ನಮ್ಮ ಸದಸ್ಯರನ್ನೆಲ್ಲ ಕೇಳಿ ತೀರ್ಮಾನ ತಗೊಳ್ತಿದ್ವಿ. ಅದು ಆಗಲಿಲ್ಲ. ಈಗೇನಾಗಿದೆ, ಸಭಾಪತಿಯವರು ಇದ್ದಾಗ ಮಾನ್ಯ ಹೊರಟ್ಟಿಯವರಿಗೆ ದಬಾವಣೆ ಮಾಡಿ ಸಹಿ ಹಾಕಿಸಲಾಗಿದೆ ಅಂತಕ್ಕಂಥದ್ದು ಬಂದಾಗ ನಾವು ಅದನ್ನು ವಿರೋಧ ಮಾಡತಕ್ಕಂಥದ್ದು ಅನಿವಾರ್ಯವಾಯಿತು ನಮಗೆ.
ಈ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದಾಗಿತ್ತು. ಆ ಕಾರಣದಿಂದ ನಾನು ತಮ್ಮಲ್ಲಿ ಆಗ್ರಹ ಪಡಿಸ್ತಕ್ಕಂಥದ್ದು ದಯವಿಟ್ಟು ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಒಂದನೇದು. ಎರಡನೇ ವಿಷಯ, ನಾನು ಇವತ್ತು ನೀವು ಆ ಸ್ಥಾನದಲ್ಲಿ ಕುಳಿತ ಮೇಲೆ ನಾವು ವಿರೋಧ ಪಕ್ಷದವರಾಗಿರಬಹುದು, ಬೇರೆ ಯಾರೇ ಆಗಿರಬಹುದು, ನಿಮ್ಮನ್ನ ಈಗ ನಾವು ಪಕ್ಷ ಅಂತ ನಾವು ಪರಿಗಣಿಸೋದಿಲ್ಲ. ಬಹುಶಃ ತಾವು ಕೂಡ ಅದೇ ರೀತಿ ಇಂದಿನಿಂದ ಏನು ಪದ್ಧತಿಗಳಿದೆ, ಯಾವ ರೀತಿ ಎಲ್ಲರಿಗೂ ಸಮಜಾಯಿಸಿ ಮತ್ತು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಪೀಠದಲ್ಲಿ ಕುಳಿತವರು ಮಾಡಿದ್ದಾರೆ, ಅದನ್ನ ತಾವೂ ಕೂಡ ಯಾವುದೇ ರೀತಿಯ ಭೇದ ಭಾವಗಳಿಲ್ಲದೆ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತೇಳಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಮುಖ್ಯಮಂತ್ರಿ ಮಾತಾಡಲಿ. ಪುಟ್ಟಣ್ಣ ಅಲ್ಲ, ಈಗ ಪುಟ್ಟಣ್ಣ ಮಾತಾಡ್ತೀನಿ ಹೇಳಿದ್ರೆ ಪುಟ್ಟಣ್ಣ ಮಾತಾಡ್ತೀನಿ ಹೇಳ್ತಾರೆ. ಪುಟ್ಟಣ್ಣ ಅಲ್ಲ, ನೀವು ಮಾತಾಡ್ತೀರಾ?